ಶ್ರೀಲಂಕಾಗೆ ಹೋಗ್ತೀನಿ 2 ತಿಂಗಳಾಯ್ತು. ಚೆನ್ನೈಯಿಂದ ಕೊಲಂಬೋಗೆ ಫ್ಲೈಟ್ ಅಲ್ಲಿ ಹೋಗ್ಬೇಕು. ಇವಾಗ ನಮ್ಮ ಮುಂದೆ 2 ಕೆಲಸ ಇದೆ, ದೊಡ್ಡ ಕೆಲಸ. ಏನಪ್ಪಾ ಅಂತಂದ್ರೆ ಒಂದು ಸೈಕಲ್ ನ ಪ್ಯಾಕ್ ಮಾಡೋದು, ಇನ್ನು ಇದರಲ್ಲಿ ಒಂದು ವಿಶೇಷವಾದಂತಹ ವಸ್ತು ಇದೆ. ಇವಾಗ ನಮ್ಮ ಬಾಕ್ಸ್ ನ ಟಾಟಾ ಎಸಿ ಹಾಕ್ತಿದೀವಿ. ಕೊನೆ ಕ್ಷಣದಲ್ಲಿ ಪರ್ಸು ಕೈ ಕೊಟ್ಟಿದೆ. ಮೇಡಮ್ ಮೇಡಮ್ ವಿಡಿಯೋ ರೆಕಾರ್ಡ್ ಮಾಡಲ್ಲ. ಪಾಸ್ಪೋರ್ಟ್ வீசா தேவையில்லை மேடம். ஸ்ரீலங்கா இப்போதைக்கு அந்த ஃபெரி வந்து கேன்சல் பண்ணியிருக்காங்க. அப்படியா? ಗುರು ಏನೆಲ್ಲ ಸಮಸ್ಯೆ ಆಗಿದೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ಹತ್ರ 17,000 ಎಕ್ಸ್ಟ್ರಾ ಖರ್ಚ್ಕೊಂಡಿದ್ದಾರೆ. ಕನ್ಸ್ಯೂಮರ್ ಕೋರ್ಟಲ್ಲಿ ಮಾತ್ರ ಬಟ್ಟೆ ಬಿಚ್ಚಿಸ್ತೀನಿ ನನ್ನ ಮಕ್ಕಳಿಗೆ. ನೋಡ್ತಾರೆ ಇಲ್ಲಿ ನನ್ನ ಜೊತೆಗೆ. ಓಕೆ ಮೇಡಮ್. ಧ್ಯಾನ ಹಾಕ್ಬಿಟ್ಟು ಎಕ್ಸಿಟ್ ಸ್ಟ್ಯಾಂಪ್. ಗುರು ನಂಗೆ ಸ್ಟ್ಯಾಂಪ್ ಹಾಕಿಲ್ಲ ಗುರು, ಮುಗೀತು ನನ್ನ ಕತೆ. ಏನೋ ಮಾಡಿದ್ರಪ್ಪ, ನಡುವೆ ಹಾಕ್ಬಿಟ್ಟವರು. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಸೈಕಲಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀನಿ. ಶ್ರೀಲಂಕಾಗೆ ಹೋಗ್ತೀನಿ 2 ತಿಂಗಳಾಯ್ತು. ಹೋಗೋಕ್ಕಾಗಲೇ ಇರಲಿಲ್ಲ. ಅದಕ್ಕೆ ಸಾಕಷ್ಟು ಸಮಸ್ಯೆ ಕಾರಣ ಎಲ್ಲ ಇತ್ತು, ನಿಮಗೂ ಗೊತ್ತಿರ್ಬೋದು. ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗಿತ್ತು, ಅದನ್ನು ಸರಿ ಮಾಡಿಸ್ಕೊಳ್ಳೋದೇ ದೊಡ್ಡ ತಲೆನೋವಾಗಿತ್ತು. ಅದಾದ್ಮೇಲೆ ಫೆರಿನೂ ಬುಕ್ ಮಾಡಿದೆ, ದುರದೃಷ್ಟಕ್ಕೆ ಫೆರಿನೂ ಕ್ಯಾನ್ಸಲ್ ಆಗೋಯ್ತು. ಹಾಗಾಗಿ ಇವಾಗ ನಾನು ಚೆನ್ನೈಲಿದ್ದೀನಿ. ಚೆನ್ನೈಲಿ ನನ್ನ ಸೈಕಲೆಲ್ಲ ಪ್ಯಾಕ್ ಮಾಡಿಸ್ಬಿಟ್ಟು ಫ್ಲೈಟ್ ಬುಕ್ ಮಾಡಿದ್ದೀನಿ. ಚೆನ್ನೈಯಿಂದ ಕೊಲಂಬೋಗೆ ಫ್ಲೈಟಲ್ಲಿ ಹೋಗಬೇಕು. ಇನ್ನು ಚೆನ್ನೈಲಿ ಪ್ರೋ ಬೇಕರ್ಸ್ ಅಂತ ಒಂದು ಸೈಕಲ್ ಶಾಪ್ ಇದೆ. ಇದು OMR ಅಲ್ಲಿ ಬರುತ್ತೆ. ಇದು ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ ಇನ್ನು ಹಳೆ ವಿಡಿಯೋದಲ್ಲಿ. ಇದೊಂಥರ ಸೈಕ್ಲಿಸ್ಟ್ಗಳಿಗೆ ಸ್ವರ್ಗ ಇದ್ದಂಗೆ. ಇಲ್ಲಿ ಎಲ್ಲ ವಯಸ್ಸಿನ ಎಲ್ಲರಿಗೂ ಬೇಕಾದಂತಹ ಎಲ್ಲರ ಅಗತ್ಯತೆಗಳಿಗೆ ಅನುಕೂಲವಾಗುವಂತಹ ಎಲ್ಲಾ ರೀತಿಯ ಸೈಕಲ್ಗಳು ಇಲ್ಲಿದ್ದಾವೆ. ಇವಾಗ ನಮ್ಮ ಮುಂದೆ 2 ಕೆಲಸ ಇದೆ, ದೊಡ್ಡ ಕೆಲಸ. ಏನಪ್ಪಾ ಅಂತಂದ್ರೆ ಒಂದು ಸೈಕಲ್ ನ ಪ್ಯಾಕ್ ಮಾಡೋದು, ಇನ್ನೊಂದು ನಮ್ಮ ಹತ್ರ ಇದೆಯಲ್ಲ ಲಗೇಜ್, ಇದನ್ನೆಲ್ಲ ಸೇರಿಸಿ ಒಂದು ಪ್ಯಾಕ್ ಮಾಡೋದು. ನಾನು ಇದನ್ನ ಲಗೇಜ್ ಪ್ಯಾಕ್ ಮಾಡೋಕ್ಕೆ ಹೊರಗಡೆಯಿಂದ ಹೋಗಿ ಒಂದು ರಟ್ಟಿನ ಡಬ್ಬ ಎತ್ಕೊಂಡ್ ಬಂದಿದ್ದೀನಿ. ಇದರಲ್ಲೇ ಮಾಡ್ತಿದ್ದೀನಿ. ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡುವಾಗ ನೀವು ಗಮನಿಸಬೇಕಾದ ಅಂಶ ಏನು ಅಂದರೆ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಅದು ಉದ್ದ ಎಷ್ಟಿರಬೇಕು, ಅಗಲ ಎಷ್ಟಿರಬೇಕು, ಮತ್ತು ಅದು ಎಷ್ಟು kg ಇರಬೇಕು ಅಂತ. ಅದಕ್ಕಿಂತ ಇವಾಗ ಉದಾಹರಣೆಗೆ ನನಗೆ ಕೋಲ್ಕತ್ತಾಯಿಂದ ಹೋಗ್ಬೇಕಾದ್ರೆ ಏರ್ಪೋರ್ಟಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ. ಬಟ್ ಸಿಂಗಾಪುರಿಂದ ಬರ್ಬೇಕಾದ್ರೆ ಅಲ್ಲಿ ಕರೆಕ್ಟಾಗಿ ಎಲ್ಲ ರೂಲ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ಅವರು ನನಗೆ ತುಂಬ ಸಮಸ್ಯೆ ಕೊಟ್ಟರು. ಹಾಗಾಗಿ ನೀವು ಟಿಕೆಟ್ ಬುಕ್ ಮಾಡುವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಸರಿಯಾಗಿ ಓದ್ಕೋಬೇಕು. ಇನ್ನು ಇದರಲ್ಲಿ ಒಂದು ವಿಶೇಷವಾದಂತಹ ವಸ್ತು ಇದೆ. ವಸ್ತು ಅಂತ ಹೇಳಕ್ಕಲ್ಲ, ವಿಶೇಷವಾದಂಥದ್ದು. ಒಂಥರ ನನಗೆ ಏನೋ ಆಮೇಲೆ ಹೇಳ್ತೀನಿ, ಇದ್ರ ಬಗ್ಗೆ ನೀವು ಕಾಯ್ತೀರಿ. ಇದು ಸಖತ್ತಾಗಿರುತ್ತೆ. ಈ ವಿಷಯ ಬಂದಾಗ ಸಖತ್ತಾಗಿರುತ್ತೆ. ಎಲ್ಲ ರೀತಿಯ ದ್ರವ ಪದಾರ್ಥಗಳನ್ನು ನಾವು ಚೆಕ್-ಇನ್ ಬ್ಯಾಗಲ್ಲಿ ಹಾಕಬೇಕು. ನಮ್ಮ ಹ್ಯಾಂಡ್ ಬ್ಯಾಗೇಜಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ನನ್ನ ಹತ್ರ ಒಂದು ಫೇಸ್ ವಾಶ್ ಇತ್ತು, ಅದು ಒಂದು ಸೀರಮ್, ಇದೆರಡನ್ನೂ ಕೊಲಾಬ್ರೇಷನ್ಗೆ ಅಂತ ಕಳಿಸಿದ್ರು. ಇದನ್ನೆಲ್ಲ ನಾನು ಚೆಕ್-ಇನ್ ಬ್ಯಾಗೇಜಲ್ಲಿ ಹಾಕ್ತಿದ್ದೀನಿ. ಇವಾಗ ಇಲ್ಲಿ ನನ್ನ ಸೈಕಲ್ನ ಸರಿ ಮಾಡ್ತಿದ್ದಾರೆ. ಎಲ್ಲ ಬಿಚ್ಚಾಕ್ಬಿಟ್ರಲ್ಲ ಗುರು. ಬರೀ ಫ್ರಂಟ್ ತಾನೆ ಹೊಸದಾಗಿ ಬಾಲ್ಸ್ ಹಾಕಿದ್ದಾರೆ. ಏನೋ ಒಟ್ಟಲ್ಲಿ ಚೆನ್ನಾಗಿ ಓಡಿದ್ರೆ ಸಾಕು ಸೈಕಲ್. ನಾವು ಇದಕ್ಕೆ ಕ್ಯಾಸೆಟ್ ಅಂತ ಕರಿತೀವಿ. ಕ್ಯಾಸೆಟ್ ಅಂದರೆ ಹಿಂದ್ಗಡೆ ಇದೊಡಿ ಈ ಥರ ಇರುತ್ತೆ. ಇದನ್ನು ಕ್ಯಾಸೆಟ್ ಅಂತ ಕರಿತೀವಿ. ನನ್ನ ಸೈಕಲಲ್ಲಿ ಇವಾಗ ಕ್ಯಾಸೆಟ್ ಮತ್ತು ಚೈನ್ ಎರಡನ್ನೂ ಚೇಂಜ್ ಮಾಡಿದ್ದಾರೆ. ಅದಾದಮೇಲೆ ಇವೆಲ್ಲ ಹಳೆ ಬ್ರೇಕ್ ಪ್ಯಾಡ್ ಹೋಗಿದ್ವು, ಹೊಸ ಬ್ರೇಕ್ ಪ್ಯಾಡ್ಗಳನ್ನೂ ಹಾಕಿದ್ದಾರೆ. ಇವಾಗ ಏನಂದ್ರೆ ಶ್ರೀಲಂಕಾ ಹೋದ್ಮೇಲೆ ನಾವೇ ಇದನ್ನೆಲ್ಲ ಫಿಕ್ಸ್ ಮಾಡ್ಕೋಬೇಕಲ್ವಾ. ಅದಕ್ಕೆ ಹೋಗಿ 2 ಸ್ಪಾನರ್ ಇಟ್ಕೊಂಡ್ಬರ್ಬೇಕು. ಈ ಸೈಕಲ್ ಶಾಪಲ್ಲಿ ಮಾತ್ರ ಈ ಥರದ ಬಾಕ್ಸ್ಗಳನ್ನೆಲ್ಲ ಇವ್ರು ಬಿಸಾಕಲ್ಲ. ಏನಕ್ಕೆ ಅಂದರೆ ಯಾರಾದರೂ ಒಬ್ಬರು ಫಾರಿನ್ನಿಗೆ ಸೈಕಲ್ ತಗೊಂಡು ಹೋಗ್ತಾನೆ ಇರ್ತಾರೆ. ಹಾಗಾಗಿ ಹೊಸದಾಗಿ ಸೈಕಲಲ್ಲಿ ಬಂದಿರೋದು ಏನೇನು ಥಿಂಗ್ಸ್ ಇರುತ್ತಲ್ಲ, ಪ್ಯಾಕ್ ಮಾಡಿ ಎಲ್ಲ ಸೀಲ್ ಮಾಡಿ ಕಳಿಸಿರ್ತಾರಲ್ವ. ಉದಾಹರಣೆಗೆ ಇದರೊಳಗೆ ಚಿಕ್ಕದು ಈ ಹ್ಯಾಂಡಲ್ ಬರ್ಗ್ ಹಾಕೋದು, ಈ ಥರದ್ದೆಲ್ಲ ಈ ಫೋಮ್ ಮೆಟೀರಿಯಲ್ನೆಲ್ಲ ಇವ್ರು ಬಿಸಾಕಿರಲ್ಲ. ಏನಕ್ಕೆ ಅಂತಂದರೆ ಸೆಕೆಂಡ್ ಸೈಕಲ್ ಆದರೂ ಪ್ಯಾಕ್ ಮಾಡಬೇಕು ಅಂತಾಗ ಇದೆಲ್ಲ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಇದನ್ನು ದುಡ್ಡು ಕೊಟ್ಟು ತರಬೇಕಾಗುತ್ತಲ್ವ. ನಾವು ಅದೇ ಬೇರೆ ಸೈಕಲ್ ಶಾಪಲ್ಲಿ ನೋಡೋದಾದ್ರೆ, ನಾರ್ಮಲ್ ಸೈಕಲ್ ಶಾಪಲ್ಲಿ ಅವರು ಅದನ್ನು ಆಲ್ಮೋಸ್ಟ್ ಗುಜ್ರಿಗೆ ಹಾಕ್ಬಿಟ್ಟಿರ್ತಾರೆ ತೂಕದ ಲೆಕ್ಕದಲ್ಲಿ. ಇಲ್ಲಿ ಆ ಥರದ ಅವಕಾಶನೇ ಇಲ್ಲ. ಇಲ್ಲಿ ಈ ಸೈಕಲ್ ಶಾಪ್ ಏನಕ್ಕೆ ಇಷ್ಟ ಅಂದರೆ ಇವ್ರು ಯಾವತ್ತೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ. ನೋಡಿ, ಪ್ರತಿಯೊಂದು ಸೈಕಲ್ಗೆ ಈ ಥರದ್ದು 3 ಇಂದ 4 ಬಟ್ಟೆ ಖಾಲಿ ಆಗುತ್ತೆ, ಬಿಳಿ ಬಟ್ಟೆ. ನಾವೆಲ್ಲ ಬೆಂಗಳೂರಲ್ಲೆಲ್ಲ ಸರ್ವಿಸ್ ಮಾಡಿಸಿದ್ರೆ ಈ ಥರ ಎಲ್ಲ ಮಾಡೋದೇ ಇಲ್ಲ ಗುರು. ಅವರು ಸೀರಿಯಸ್ಲಿ ಈ ಥರ ಪಾಲಿಶ್ ಹಾಕ್ತಾರೆ, ಇವ್ರು ಹಾಕಿ ಕೈ ಬಿಡ್ತಾರೆ ಅಷ್ಟೇ. ಆದರೆ ಈ ಥರ ಮತ್ತೆ ಅದಾದ್ಮೇಲೆ ಒಂದು ಬಿಳಿ ಬಟ್ಟೆ ತಗೊಂಡು ವರ್ಷ ಸೀನೇ ಇಲ್ಲ ಬೆಂಗಳೂರಲ್ಲಿ. ಅವ್ರು ಈ ಎಷ್ಟೊಂದು ಕಡೆ ಸರ್ವಿಸ್ ಅಂಗಡಿಗಳಲ್ಲಿ ಅವ್ರನ್ನವ್ರು ದೇವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಮೆಕ್ಯಾನಿಕ್ಗಳು. ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ನನಗೆ. ಅಯ್ಯೋ ಶಿವ, ಇಲ್ಲಿ ಇದೆಲ್ಲ ಸಾಮಾನ್ಯ. ಇದಿಲ್ಲ ಅಂದರೆ ಅವ್ರು ಮಾಡೋದೇ ಇಲ್ಲ. ಇವಾಗ ನನ್ನ ಸೈಕಲ್ ಪ್ಯಾಕಿಂಗ್ ನಡೀತಿದೆ. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ, ಪಳ ಅಂತ ಹೊಳಿತಿದೆ. ಹಿಂದ್ಗಡೆ ಏನೋ ಒಂದು ಸಮಸ್ಯೆ ಬಂದಿದೆ, ಅದನ್ನ ಅಣ್ಣವಾಗಿನ ಚೆಕ್ ಮಾಡ್ತೀರಾ. ಅರ್ಧ ಗಂಟೆ ಆಗ್ತಿಲ್ಲ. ಗಾಲಿ ಬಿಚ್ಬಿಟ್ಟು ಸಪ್ರೇಟಾಗಿ ಇಡಿಸ್ತೀನಿ. ಲಾಸ್ಟ್ ಟೈಮು ಸಮಸ್ಯೆ ಮಾಡಿಬಿಟ್ಟಿದ್ರು, ಏರ್ ತೆಗ್ದಿಲ್ಲ ಅಂತ ನೀವು ಮತ್ತೆ ಓಪನ್ ಮಾಡಿಸಿ ಎಲ್ಲ ನೋಡಿದ್ರು. ಅದಕ್ಕೆ ಸಲ ಗಾಲಿ ರಿಮ್ ಎರಡನ್ನೂ ಸಪ್ರೇಟಾಗಿ ಇಡಿಸ್ತೀನಿ.
ಈ ಹ್ಯಾಂಡಲ್ ಬಾರ್ನ ಬಿಚ್ಚೋದು ತುಂಬಾ ಅವಶ್ಯಕವಾದಂಥ ಕೆಲಸ. ಯಾಕಂತಂದ್ರೆ ಆ ಸೈಕಲ್ ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸ್ ಒಳಗಡೆ ನಮ್ಮ ಸೈಕಲ್ನ ಹಿಂಗೆ ಈ ಹ್ಯಾಂಡಲ್ ಬಾರ್ನ ಈ ಥರ ಹಿಂಗೆ ಪಕ್ಕಕ್ಕೆ ಕೂರಿಸ್ಬಿಡ್ತಾರೆ. ಅವಾಗ ಮಾತ್ರ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಕೂತ್ಕೊಳ್ಳಲ್ಲ. ಇವಾಗ ಸೈಕಲ್ಗೆ ಅಂತೆ ಸಂಸ್ಕಾರ, ಬಾಕ್ಸ್ ಒಳಗೆ ಹಾಕಿ ಮುಚ್ಚಿಬಿಟ್ರೆ ಮುಗೀತು. ಇಷ್ಟೆಲ್ಲ ಕಷ್ಟಪಡ್ಬೇಕು ನಾವು ಸೈಕಲ್ ತಗೊಂಡು ಹೋಗ್ಬೇಕು ಅಂದರೆ. ಎಲ್ಲನೂ ಓಪನ್ ಮಾಡ್ರು ಪಾಪ, ಎಲ್ಲ ಕರೆಕ್ಟಾಗಿ ಕೂತ್ಕೊತು. ஃபோல்ட் பண்ணி போட்டால் இன்னும் நல்லது. அவங்களுக்கு டவுட் பண்ண விடுறதுக்கு சான்ஸே கிடையாது. ஓப்பன் பண்ணி காட்டணும். ஓப்பன் பண்ணி காட்டணுமா நீங்கள்? இல்லை, இப்போ வந்து நம்ம அவங்க சொல்கிறேன், நம்ம எல்லாம் செப்பரேட்டாக தனியாக பிரிச்சிருக்கோங்க. நீங்கள் வந்து இது பண்ணுங்கன்னு சொல்கிறோம். ஸ்கேன் மட்டும் பண்ணுங்கன்னு சொல்கிறோம். ಇವಾಗ ನಮ್ಮ ಬಾಕ್ಸ್ನ ಟಾಟಾ ಎ ಸಿಲೋಗಿ ಹಾಕ್ತಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿ ಎತ್ಕೊಂಡಾಯ್ತು. ನಾಳೆ ಇಷ್ಟೊತ್ತಿಗೆ ಶ್ರೀಲಂಕಾ ಅಂತೂ ಇಂತ ಎಲ್ಲ ಹೋಗ್ತಾ ಇದೀವಿ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣಂಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಇದ್ದು ಎಲ್ಲ ಕೆಲಸನ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಇಲ್ಲ ಹಂಗೆ ಸೊಲ್ರೆ ನಾನು ಹಿಂಗೆ ಏನೇನು ಪಡುವಂಗೆ ಬಂದಿದ ತಕ್ಷಣ ಫಸ್ಟ್ ಕೇಳೋದು ಊಟ ಆಯ್ತು ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಸ್ವಲ್ಪ ಕಾಸು ಇಸ್ಕೊಂಡ್ರು ಸರ್ವಿಸ್ ಮಾಡೋದಕ್ಕೆ, ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಕಾಸು ಕೊಟ್ಟಿರೋದಕ್ಕೆ. ಸೈಕಲ್ ಹೊಸ ಸೈಕಲ್ ಮಾಡ್ದಂಗೆ ಮಾಡಿಕೊಟ್ಟವ್ರೆ. ಥ್ಯಾಂಕ್ಸ್ ಬ್ರೋ, ಮೀಟ್ ಮಾಡೋಣ. ಕೊನೆ ಕ್ಷಣದಲ್ಲಿ ಪರ್ಸು ಕೈ ಕೊಟ್ಟಿದೆ. ಪರ್ಸ್ ಎಲ್ಲೋಗಿ ಸೇರ್ಕೊಂಡಿದೆ ಅಂತ ಗೊತ್ತಿಲ್ಲ, ಬಟ್ ಹುಡುಕಿ ಸಾಕಾಯ್ತು, ಸಿಗ್ತಾನೆ ಇಲ್ಲ. ಅದಕ್ಕೆ ನನಗೆ ಅವಣ್ಣನ ಅವಾಗಲೇ ಮಾತಾಡ್ಸಿದ್ನಲ್ಲ, ಯಾರು ವೆಂಕಿ ಅಣ್ಣ, ಅವರಣ್ಣ ಕಾಸು ಬಿಡಿಸ್ಕೊಟ್ರು, ಅವ್ರ ಅಕೌಂಟಿಗೆ ಹಾಕಿದೆ. ಪರ್ಸ್ ಇಲ್ಲ ಅಂದರೆ ಅಲ್ಲಿ ಏನು ಖರ್ಚು ಮಾಡೋಕ್ಕೂ ಆಗಲ್ಲ. ಬೇರೆ ದೇಶಕ್ಕೆ ಹೋದ್ಮೇಲೆ ಒಳ್ಳೆ ತಲೆ ಕೆಡ್ತಿದೆ. ನೋಡೋಣ ಏನಾಗುತ್ತೆ ಅಂತ. 12:30 ಫ್ಲೈಟ್ ಇದೆ, ಇಲ್ಲೇ 10:30 ಆಗಿದೆ. ನಾನು ಇಷ್ಟೊತ್ತಿಗೆ ಏರ್ಪೋರ್ಟಲ್ಲಿ ಇರಬೇಕಿತ್ತು. ಏರ್ಪೋರ್ಟ್ಗೆ ಹೋಗಿ ಇನ್ನೂ ಅರ್ಧ ಗಂಟೆ ಬೇಕು. ನಂಗೆ ಗೊತ್ತು ಎಲ್ಲ ಸುಸೂತ್ರವಾಗಿ ಆಗುತ್ತೆ, ಹೋಗ್ತೀನಿ ಏರ್ಪೋರ್ಟಲ್ಲಿ ಹೋಗಿ ಫ್ಲೈಟ್ ಹತ್ಕೊಂಡು ಹೋಗ್ತೀನಿ. ಆದರೆ ಈ ಟೈಮಲ್ಲಿ ಇದೆಯಲ್ಲ ಟೆನ್ಷನ್ನು, ನಜ್ಜಿ ಯಾರಿಗೂ ಬೇಡ. ಸೀರಿಯಸ್ಲಿ ಎಷ್ಟು ಫುಲ್ ನಾನು ವೀಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ನನಗೆ. ಅಷ್ಟೊಂದು ಸುಮ್ಮನೆ ಇದ್ದು ಅದೊಂದು ಬರೀ ಅದನ್ನೇ ಮಾಡ್ತಿದ್ದೀನಿ. ನಾನು ಎಷ್ಟೇ ಪ್ರಿಪೇರ್ ಆದ್ರೂ ಕೊನೆ ದಿವಸ ಒಂದು ರಶ್ ಆಗುತ್ತೆ ನನಗೆ. ನಿನ್ನೆ ರಾತ್ರಿ 2 ಗಂಟೆಗೆ ರೀಚ್ ಆಗಿದ್ದೀನಿ. ಚೆನ್ನೈನ 2 ಗಂಟೆಗೆ ರೀಚ್ ಆಗಿದ್ದೀನಿ. ಯಾಕಂದರೆ ಬೆಳಗ್ಗೆ ಎಲ್ಲರೂ 30-40 ಕಿಲೋಮೀಟ್ರ್ ಇದ್ದು ಹೋಗೋದು ಲೇಟ್ ಆಯಿತು. ಅವ್ರು ನನ್ನ ಸೈಕಲ್ ರೆಡಿ ಮಾಡೋದೇ ಲೇಟ್ ಮಾಡಿಬಿಟ್ರು. ಅವ್ರು ಬೆಳಗ್ಗೆಯಿಂದ ಸುಮ್ಮನೆ ಇದ್ದು ಸಂಜೆ ನನ್ನ ಸೈಕಲ್ ಹಿಡ್ಕೊಂಡ್ರು. ಇಟ್ಸ್ ಓಕೆ, ನಾನು ಬೆಳಗ್ಗೆಯಿಂದನೇ ಒತ್ತಾಯ ಮಾಡಬೇಕಿತ್ತು, ಹಂಗಿದ್ರೆ ಚೆನ್ನಾಗ್ತಿತ್ತು. ಅಂತ ಬಂದ್ವಿ. ಇದು ಟರ್ಮಿನಲ್ 2. ಇದರಲ್ಲಿ ಒಟ್ಟು 4 ಟರ್ಮಿನಲ್ ಇದೆ ಚೆನ್ನೈ ಏರ್ಪೋರ್ಟಲ್ಲಿ. ಟರ್ಮಿನಲ್ 1 ಬರೀ ಡೊಮೆಸ್ಟಿಕ್ ಮಾತ್ರ ಆಪ್ರೇಟ್ ಮಾಡ್ತಾರೆ. ಟರ್ಮಿನಲ್ 2 ಇಂದ ಇಂಟರ್ನ್ಯಾಷನಲ್ ಆಪ್ರೇಟ್ ಮಾಡ್ತಾರೆ. ಅಣ್ಣ நம்ம மேல போணும்னா மேலே போணும். மேலே போணும். கவுண்டே கேப்போம். இன்டர்நேஷனலுக்கு எப்படினா போனா? என்னது இது? அண்ணா சைக்கிள். சைக்கிளா? எங்க எடுத்துட்டு போறீங்க? நம்ம ஸ்ரீலங்கா எடுத்துட்டு போறோம். மேல போணும்ல? டிபார்ச்சர் மேல. ஓகே. மேல போ. அரைவல் வந்து கீழ. ஓகே, டிபார்ச்சர் மேல. அலோட் கிடையாது வண்டி. ஓகே. இது உள்ள அலோட் கிடையாது. டிபார்ச்சர்னா மேல போலாம். ಸರಿ, மேல தான் போறோம், எல்லாமே ಅದಲ್ಲ தான் எடுத்துட்டு போவோம். ಸರಿ ಓಕೆ. ಚೆನ್ನಾಗಿದೆ ಗುರು, ಬಟ್ ಬೆಂಗಳೂರು ಲೆವೆಲ್ಗೆಲ್ಲ ಮ್ಯಾಚ್ ಆಗುತ್ತಾ ಹೇಳಿ? ನಮ್ಮ ಬೆಂಗಳೂರು ಲೆವೆಲ್ಗೆಲ್ಲ ಇನ್ನೂ ರೀಚ್ ಆಗಲ್ಲ. ಇಲ್ಲಕ್ಕ ಅಕ್ಕ ಪರವಾಗಿಲ್ಲಕ್ಕ, ನಾನು ಕೂಡ ಅವಳೆಲ್ಲ ಪಣ ಇಲ್ಲ. ಅವಳೇ ನಿಮಿಷ ನಾನು ಬಿಟ್ಟೋಣ. ಹೋದ ಹಂಗೆ ಬರೋ. ಯಾವುದೋ ಗಾಡಿ ನಿಂತಿದ್ದಲ್ಲಿ ತಗೊಬ್ರು. ಆಯಿತು, ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟಿದೆ. ತಲೆ ಕೆಟ್ಟು ಮೊಸರಾಗಿ ಹೋಗಿದೆ. ಇಲ್ಲಿ ಏನು ಆಗ್ತಾನೆ ಇಲ್ಲ. ಮೇಡಮ್ ಎಂದ ಪಕ್ಕ ಇವಾಗ ನಮ್ಮ ಸೈಕಲ್ನ ಹಾಕುವಂಥ ಸಮಯ. ಮೇಡಮ್ ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ஆமாம் பண்ணாதீங்க. அப்படியா? டிக்கெட் இங்கே இருக்குது. பாஸ்போர்ட்டு இப்போ இதில் நம்ம ட்ராவல் ஹிஸ்ட்ரியெல்லாம் காட்டுமா? இல்லை தானே? இப்போ உங்களுக்கு ட்ராவல் ஹிஸ்ட்ரி, நம்மளோட ட்ராவல் ஹிஸ்ட்ரியெல்லாம் காட்டுமா? ஆமாம். அப்படியா? ஓகே. என்ன விசாவில் போகிறீங்க? விசா தேவையில்லை மேடம். ஸ்ரீலங்கா. அங்கேருந்து எங்கேயாவது போகிறீங்களா? அங்கேருந்து நம்ம திருப்பி இந்தியா வரும் ஃபெரியில். ஃபெப்ரவரியில் ஃபெர்ரி. ரிட்டன் டிக்கெட்
ரிட்டர்ன் டிக்கெட்டு ஃபெர்ரி போட்டிருக்கோம். ஆனால் அது இப்போ வந்து என்ன சொல்கிறது, இப்போதைக்கும் இந்த ஃபெர்ரி வந்து கேன்சல் பண்ணியிருக்காங்க. நெக்ஸ்ட்டு இப்போ நான் புக் பண்ணியிருக்கேன், அது கேன்சல் பண்ணியிருக்காங்க. மறுபடியும் புக் பண்ணுவோம். அது ஓப்பன் பண்ணதுக்கப்புறம் இப்போ க்ளோஸ் இருக்குது, ஃபெர்ரி புக் பண்ண முடியாது. இப்போ என்னென்னா நான் வந்து அவருக்கு இந்த புக்கிங் போட்டேன் 18ஆம் தேதிக்கு. அவங்க வந்து கேன்சல் பண்ணியிருக்காங்க போட்டு. டிசம்பர் 18 இந்த 18க்கு. அப்போ வந்து அவன் வந்து இதே டிக்கெட் அங்கே அட்ஜஸ்ட் பண்ணிடுவான், ஜம்ப் பண்ணிடுவான், அவ்வளோதான். சரி ஓகே. ஆனால் அந்த சேஞ்ச் பண்ணது இல்லையா அவங்க கை? அவன் இப்போ ஓப்பன் பண்ணல டிக்கெட்டு, அதனால் சேஞ்ச் பண்ணது இல்லை. ஆக்சுவலாக அது தேவைப்படும் சார். அப்படியா? டிக்கெட்டும் ஹோட்டல் புக்கிங்கும் வேணும். ஹோட்டல் புக்கிங் இருக்குது. காட்டுங்க, ரிட்டன் டிக்கெட் வேணும். கொஞ்சம் அவங்களுக்கு காண்டாக்ட் பண்ணி டிக்கெட் கன்ஃபர்மேஷன் அனுப்ப சொல்லுங்கள். ஓகே மேடம், நான் என்னோட முடிஞ்சது அப்புறம் ஒரு நிமிஷம் கேளுங்க. அந்த பக்கம் போகணும். ಓಕೆ ಮುಗಿದಾ? ಥ್ಯಾಂಕ್ ಯು ಗುರು. ಏನೆಲ್ಲ ಸಮಸ್ಯೆ ಆಗಿದೆ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹತ್ರ 17,000 ಎಕ್ಸ್ಟ್ರಾ ಕಟ್ಸ್ಕೊಂಡಿದ್ದಾರೆ. ಇವ್ರಿಗೆ ಮಾತ್ರ ಕನ್ಸ್ಯೂಮರ್ ಕೋರ್ಟಲ್ಲಿ ಮಾತ್ರ ಬಟ್ಟೆ ಬಿಚ್ಚಿಸ್ತೀನಿ ನನ್ನ ಮಕ್ಕಳಿಗೆ. ಯಾಕಂದರೆ ನಾನು ಎಲ್ಲ ಮಾತಾಡಿ ಎಷ್ಟೊಂದೆಲ್ಲ ಅದರಲ್ಲದಕ್ಕೂ ಕಾಲ್ ರೆಕಾರ್ಡ್ ಇದೆ ಆಯಿತಾ. ಪಕ್ಕ ಇವ್ರಿಗಂತೂ ಪಕ್ಕ ಉಳಿಸಲ್ಲ ಇವ್ರಿಗೆ. 17,000 ಎಕ್ಸ್ಟ್ರಾ ಪೇ ಮಾಡಿದ್ದೀನಿ ಗುರು. ಇವಾಗ ಎಲ್ಲೆಲ್ಲೋ ಏನೇನೋ ಮಾಡಿ ನೋಡ್ತಾರೆ ಇಲ್ಲಿ ನನ್ನ ಜೊತೆಗೆ. ಮೇಡಮ್ ಅವಳೋட ಪೇರೇನು ಮೇಡಮ್? ಹಾಂ, ಬೆರ್ಲಿನಾ? போலாமா? சரி, இவங்க கூட போங்க. ஓகே மேடம். நீங்களும் வாங்க மேடம். அவங்க அக்செப்ட் பண்ணணும். இங்கே ஒன்று இருக்குங்களா? அப்புறம் எனக்கு கொஞ்சம் வேலை இருக்குது மேடம். நீங்கள் சொந்த ஊர் எந்த ஊர்? ஆனால் இவங்க வந்து லாஸ்ட் மீட்டிங் போர்ட் ஆகல, முடிஞ்ச இடத்துக்கு சீக்கிரம் போயிடும் சார். இவங்க கூட போகிறோம். ஆனால் வீட்டில் எடுத்துக்கிறீங்களா? இல்லை ப்ரோ, நான் எடுத்துக்கிறேன். பரவாயில்ல, கொஞ்சம் தூரம் சார். கொஞ்சம் தூரம் எடுத்துப்பாங்க. டைம் ஆகுது. திங்ஸ் கையில் எடுத்துக்கோங்க. தேங்க்யூண்ணா. ஓகே சார், தேங்க்யூ. தேங்க்யூ மேடம். ப்ரோ தமிழா? என்ன ப்ரோ இண்டிகோ எனக்கு 20,000 போட்டாங்க. ஆமாம், அவங்களுக்கு கன்சியூமர் கோர்ட்டில் தான் போடும். நீங்கள் எந்த ஊர் ப்ரோ? பொல்லாவரமா? சம்பளம் கரெக்டாக கொடுப்பாங்களோ? இது ஏஜென்சியா? ஆமாம், நாம இங்கே போடுறது அங்கே கீழே போகணும். இந்த ப்ராடக்ட் போனால் தான் ஃப்ளைட்டே கிளம்புவோம். அப்படியா? சரி, நம்ம தான் ராஜா. என்ன சீட் போட்டிருக்கான்னு தெரியலையே. எது கேமரா எல்லாம் இல்லை ப்ரோ. நம்மளாம் யூடியூப்ல எல்லாம் வீடியோ பண்ணுவோம். சீட் 53 ப்ரோ. அது கொடுங்க ப்ரோ. நீங்கள் எதுக்கு சார் என்னோட பேக் விட்டுருக்கீங்க? அதான் பரவாயில்ல, போங்க ப்ரோ. நான் எடுக்கிறேன். நிதானமாக போமா? ஆமாம் ப்ரோ. ஸ்ரீலங்கா சைக்கிளில் சுற்ற போகிறோம் ப்ரோ. தேங்க்யூ ஸோ மச் ப்ரோ. இந்த இண்டிகோ நல்லா இல்லை ப்ரோ. இந்த வேலை விட்டுருங்க ப்ரோ. 12:04 இன்னும் டைம் இருக்குல்ல. இன்னும் அதெல்லாம் போய்க்கலாம். நிதானமாக போய்க்கலாம். ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟಿದೆ ಗುರು. நீங்கள் கன்னட ಬರುತ್ತಾ? கன்னடா தமிழ் தான். தெலுங்கு தெரியுமா? உருது, ஹிந்தி எதுவும் தெரியல. எப்படி மேனேஜ் பண்ணுவீங்க ப்ரோ? எனக்கு ஏன்னா 6 மொழி தெரியும். நான் எப்போ மேனேஜ் பண்ணிடுவேன். ஒரு மொழியே கொஞ்சம் பிரச்சனையாக இருக்குதா? இவங்க வந்து மலேசியா. நீங்கள் வேணால் செக் பண்ணி பாருங்கள். ஆக்சுவலாக அவங்க வந்து மலேசியா. ஒரு நிமிஷம், 1 மினிட் கோ. யா என்னோட பேர் பேர் என்னது? சுதர்ஷனா ದೊಡ್ಡಮಲಜ್ಜರ್ ತಿಪ್ಪೇಸ್ವಾಮಿ என்னோட பேர். சொல்லுங்க. இல்லை, சுதர்ஷனா ದೊಡ್ಡಮಲಜ್ಜர் ತಿಪ್ಪೇಸ್ವಾಮಿ. சுதர்ஷனா ದೊಡ್ಡಮಲಜ್ಜர் ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿ. சுதர்ஷனா ದೊಡ್ಡಮಲಜ್ಜர் ತಿಪ್ಪೇಸ್ವಾಮಿ. ದೊಡ್ಡಮಲಜ್ಜர் ತಿಪ್ಪೇಸ್ವಾಮಿ. ஒன்றும் இல்லை ப்ரோ, நல்லா இருக்கு. நான் ஏதோ ட்ரெஸ்லாம் பார்த்தேன். ஐயப்பன் கோயில் என்ன ப்ரோ? நான் வந்து பிளாக் வந்து ஒரு இது இல்லை ப்ரோ. செக் பண்ணிட்டேன்.
இந்த பஸ் நம்மದಾ? இதுதான் ಈಗ ಬಂದಿದೆ. இந்த ಬಸ್ಸಿல் போயிட்டு ಹಂಗೆ ಫ್ಲೈಟ್ ನಾವು ನಿಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಬಸ್ ಹತ್ತಿದ್ದೀವಿ. ಏನೋ ಈ ಫ್ಲೈಟಲ್ಲಿ ಡೈರೆಕ್ಟ್ ಬೋರ್ಡಿಂಗ್ ಇಲ್ಲ. ಅಂದರೆ ಇಲ್ಲಿ ಏರ್ಪೋರ್ಟಲ್ಲಿ ನಾನು ಎಲ್ಲಿ ಕೋಲ್ಕತ್ತಾ ಏರ್ಪೋರ್ಟಲ್ಲಿ ಹೇಗೆ ಅಂದರೆ ನಾವು ಹೋಗಿದ ತಕ್ಷಣ ಅಲ್ಲಿಂದ ಸೀದಾ ಡೈರೆಕ್ಟ್ ಏನೋ ಪ್ಲೇನ್ ಒಳಗಡೆ ನಮಗೆ ಕರ್ಕೊಂಡು ಹೋಗ್ತಾರೆ. ಅದೇ ಥರ ಎಂಟ್ರಿ ಇರುತ್ತೆ. ಬಟ್ ಇಲ್ಲಿ ಎಂಟ್ರಿ ಬೇರೆ ಥರ ಡಿಸೈನ್ ಮಾಡೋರೆ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಂತಿದೆ ನೋಡಿ ಇಂಡಿಗೋ. ನಾವು ಅದೇ ಫ್ಲೈಟಲ್ಲಿ ಅನ್ಸಿದೆ ಹೋಗೋದು. ನೀರು ಏನೋ ತುಂಬ್ತಿದ್ದೆ ನೋಡೋರು. ಆಹಾ ಆಹಾ, ನಾವು ಬ್ಯಾಕ್ ಡೆಕ್ಕಿಂದ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಯಾವುದೋ ಫ್ಲೈಟ್ ಹೋಗ್ತಿದೆ. ಥ್ಯಾಂಕ್ ಯು. ಪಂಚೆ ಉಟ್ಕೊಂಡ್ರು ಒಂಥರ ಆನಂದ. ಬೆಳಗ್ಗೆ ಹೋದ್ಮೇಲೆ ಏನೇನಾಗುತ್ತೆ ಗೊತ್ತಿಲ್ಲ. ಬೆಳಗ್ಗೆಲ್ಲ 1:30 ಗಂಟೆಲಿ ಅಲ್ಲಿ ಇರ್ತೀನಿ ನಾ. ಅಲ್ಲೋಗಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು. 23D ಇದು ನಮ್ಮ ಫ್ಲೈಟು. ತುಂಬ ಚಿಕ್ಕ ಫ್ಲೈಟ್ ಗುರು, ದೊಡ್ಡದು ಅಲ್ಲ. ನಮ್ಮ ಲಗೇಜ್ ಬಂದರೆ ಸಾಕು. ತುಂಬ ಜನಕ್ಕೆ ಹಿಂದಿ ಏರಿಕೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ. ನೋಡಿ, ಇದೇ ಹಿಂದಿ ಏರಿಕೆ ಅಂದರೆ ತಮಿಳುನಾಡಿನಿಂದ ಶ್ರೀಲಂಕಾಗೆ ಆಪರೇಟ್ ಮಾಡುವಂಥ ಫ್ಲೈಟಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ ಇದೆ. ಇದಕ್ಕೆ ನಾವು ಹಿಂದಿ ಏರಿಕೆ ಅಂತ ಕರಿತೀವಿ. ತಮಿಳಾದರೂ ಇರಬೇಕಿತ್ತು, ಇಲ್ಲ ಸಿನ್ಹಳನಾದರೂ ಇರಬೇಕಿತ್ತು. ಆ್ಯಕ್ಚುಲಿ ಇಲ್ಲಿ ಸಿನ್ಹಳನೂ ಕೊಡಬೇಕು, ತಮಿಳು ಕೊಡಬೇಕು ಮತ್ತು ಇಂಗ್ಲೀಷ್ ಕೊಡಬೇಕು. ಆದರೆ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಹಿಂದಿ ಏರಿಕೆ ಅಂತ ಕರಿತೀವಿ. ನಮ್ಮ ಭಾಷೆಯಲ್ಲಿ ಸೇವೆ ಕೊಡದೆ ಬೇರೆ ಒಂದು ಭಾಷೆಯನ್ನು ಇವಾಗ ಇಲ್ಲಿ ಹಾಕಿದ್ದಾರೆ ಅಂದಿದ್ದಕ್ಕಾದ್ರೂ ನಾವು ಓದಬೇಕಲ್ವ. ಕೃಪಯಾ ಬೇಟ್ ಹೂವೆ ಬರ್ತವ್ರಲ್ಲ ಏನನ್ನು. ಸೊ ಈ ಥರ ಆ್ಯಕ್ಚುಲಿ ದೇ ಹ್ಯಾವ್ ನಾಟ್ ಪುಟ್ ಎಕ್ಸಿಟ್ ಸ್ಟ್ಯಾಂಪ್. ಓಕೆ ಹಾಂ 23D. They have not put a yeah. ಗುರು ನಂಗೆ ಸ್ಟಾಂಪ್ ಹಾಕಿಲ್ಲ ಗುರು. ಎಲ್ಸ್ ಮೇ ಬೋರ್ಡಿಂಗ್ ಪಾಸ್ ಮುಗೀತು ನನ್ನ ಕತೆ. ಸೊ ವಾಟ್ ವಿಲ್ ಹ್ಯಾಪನ್ At the immigration? ಯಾ ದೇ ಹ್ಯಾವ್ ನಾಟ್. ಸೊ ವಾಟ್ ವಿಲ್ ಹ್ಯಾಪನ್ ನೌ? I have no idea. So they have different things. Have you ever faced situation like this? So we don't put stamp. Okay, but have you ever faced situation like this? No, this is first time. So just check this right. So staff is coming. Actually, you should have checked at the immigration. Yeah, but I was the last minute passenger. You can be seated here. Yeah. Thank you. ಏನೋ ಮಾಡಿದ್ರಪ್ಪ, ನಡುವೆ ಹಾಕ್ಬಿಟ್ಟವ್ರು. Boarding complete. Requesting all front passengers to deplane. Requesting customers to remain seated, please. Speak Sinhala or Tamil? Tamil, okay, super. Yeah, Keta. ಕನ್ನಡ Sir, ಕನ್ನಡ हाँ कन्नड़ा. अब हम उड़ान के लिए तैयार हैं. आय को खाली रखने से हमें जल्दी प्रस्थान करने में सहायता मिलेगी. अपनी सीट बेल्ट बांध, ट्रे टेबल बंद करें, सीट बैक सीधी और ಇವಾಗ ನಮ್ಮ ವಿಮಾನ ಪ್ರಯಾಣವನ್ನು ಆರಂಭಿಸಿತ್ತು. ಎಳ್ಕೊಂಡು ಹೋಗ್ತಾ ಇದ್ರ ಮುಂದಕ್ಕೆ ನೋಡ್ಬೋದು ನೀವು, ಮೇಲ್ಗಡೆ ಹೊಗೆ ಬರ್ತಿದೆ. ಹೊಗೆ ಅಲ್ಲ, ಅದು ನೀರಿನ ಹಬೆ. For this important safety information, government regulations do not permit smoking, tobacco use, vaping. ನಮ್ಮ ಫ್ಲೈಟ್ ಟೇಕ್ ಆಫ್ ಆಯಿತು. ಎಲ್ಲರಿಗೂ ಗುಡ್ ನೈಟ್, ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಸಿಗೋಣ. Dhanyawad. Ladies and gentlemen, it is simply wonderful to give you yet another before time arrival Indigo Standard Time. We welcome you to Colombo. We request you to close the window shades and open the air vents after the doors open. Thank you. ಆಯ್ಬೋವನ್. ಓಕೆ, ಆಯ್ಬೋವನ್. ಸಿಂಹಳ ಕಲಿಯುವ ಸೀರೀಸಲ್ಲಿ ಮೊದಲನೇ ಪದ ಆಯ್ಬೋವನ್. ಬಹುಶಃ ಆಯ್ಬೋವನ್ ಅಂದರೆ ನಮಸ್ಕಾರ ಅಂತಿರಬೇಕು. ನಾಳೆಯಿಂದ ಯಾವನ್ ಸಿಕ್ಕರು ಆಯ್ಬೋವನ್ ಇದೆ. ಕೊಲಂಬೋ ಏರ್ಪೋರ್ಟ್ ಬಗ್ಗೆ ಮಾತಾಡಿದ್ರೆ ಬರೀ ವಿದೇಶಿಗರೇ ಇದ್ದಾರೆ ಇಲ್ಲಿ, ಸ್ವದೇಶಿ ಪ್ರಜೆಗಳು ತುಂಬ ಕಡಿಮೆ ಇದ್ದಾರೆ. ಇವಾಗ ನಾವು ಬೆಲ್ಟ್ ನಂಬರ್ 3ಕ್ಕೆ ಹೋಗಬೇಕು. ಅಲ್ಲಿ ನಮಗೆ ನಮ್ಮ ಲಗೇಜ್ಗಳು ಸಿಗುತ್ತೆ. ಇವ್ರನ್ ಗುರು NCP ಅನ್ನೋರು ಇಲ್ಲಿಗೂ UPI ಪೇಮೆಂಟ್ಸ್ ತೊಗೊಂಬಂದಿದ್ದಾರೆ. ಇಲ್ಲೇ ಬರುತ್ತಿದ್ದಾಡ್ರಿ ಬೋರ್ಡಲ್ಲಿ. ಓ, ಬರೀ ಇದರಲ್ಲಿ ಅಷ್ಟೇ, ಯಾಕೆ ಕ್ಯಾಸಿನೋದಲ್ಲಿ ನಮ್ಮ ಮಕ್ಕಳು ದುಡ್ಡು ಮಾಡೋಕೆ ಎಂತ ಐಡಿಯಾ ಮಾಡ್ಕೊಂಡವ್ರೆ. ಆಹಾ, ಶ್ರೀಲಂಕಾಗೆ ಬಂದಿದ ತಕ್ಷಣ ಮೊದಲಿಗೆ ಬುದ್ಧನ ಇಟ್ಟವ್ರೆ. ಇನ್ಫಾರ್ಮೇಷನ್ ಸೆಂಟರು. ಇಲ್ಲಿ ಯಾರೋ ನಮಸ್ಕಾರ ಮಾಡಬಾರ್ದು, ಇಲ್ಲಿ ಯಾರೋ ಪ್ರೇಯರ್ ಮಾಡಬಾರ್ದು ಅಂತ ಸೈನ್ಯ ಹಾಕೋರು. ಇಲ್ಲಿ
ನೋಡಿ, ಶ್ರೀಲಂಕಾದಲ್ಲಿ ಬೌದ್ಧ ಮತ ತುಂಬ ಪ್ರಚಲಿತದಲ್ಲಿದೆ. ತುಂಬ ಜನ ಬೌದ್ಧ ಮತವನ್ನು ಅನುಸರಿಸ್ತಾರೆ, ಅವ್ರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಏರ್ಪೋರ್ಟಲ್ಲಿ ಏನೋ ಬುದ್ಧನ ಪ್ರತಿಮೆ ನೆಟ್ಟವ್ರೆ. ಇಲ್ಲಿ ಒಂದು ಶ್ರೀಲಂಕಾಸ್ ನಂಬರ್ 1 ನೆಟ್ವರ್ಕ್ SLT ಮೊಬಿಟೆಲ್ ಅಂತಿದೆ. ಓ ಯು ಡೋಂಟ್ ಅಕ್ಸೆಪ್ಟ್ INR, ಓನ್ಲಿ USD. 15 GB 7 ದಿವಸಕ್ಕೆ, 30 ಡೇಸ್ಗೆ 18, 2,500 ಲೆಕ್ಕಕ್ಕೆ ಇಸ್ಕೊತವ್ರೆ ಗುರು. ಬಟ್ ಯು ಹ್ಯಾವ್ ದ ರೂಪೇ, ಯು ಡೂ ಅಕ್ಸೆಪ್ಟ್ UPI? ಓಕೆ, ಇಲ್ಲಿ ಹಾಕೋರೆ UPI ಅಕ್ಸೆಪ್ಟ್ ಮಾಡ್ತೀವಿ ಅಂತ, ಬಟ್ ವರ್ಕ್ ಆಗ್ತಿಲ್ಲ ಅಂತ ಹೇಳೋದವ್ರು. ಲೆಟ್ಸ್ ಸಿ. ಥ್ಯಾಂಕ್ ಯು. ಇವಾಗ ಸಮಯ 2 ಗಂಟೆ, 6 ಗಂಟೆವರೆಗೂ ನಾನು ಏರ್ಪೋರ್ಟಲ್ಲೇ ಇರ್ತೀನಿ ಅನಿಸುತ್ತೆ. ಅದಕ್ಕೆ 2-3 ಕಾರಣಗಳಿದೆ. ಒಂದು, ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಎಲ್ಲಿ ಪ್ರೈಸ್ ನೋಡಬೇಕು. ಇಂಡಿಯನ್ ರುಪೀಸ್ಗೆ, 1 ಇಂಡಿಯನ್ ರುಪೀಸ್ಗೆ ಇವ್ರು ಏನಾದರೂ 3.5 ಕೊಟ್ಟರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಅದಕ್ಕಿಂತ ಕಡಿಮೆ ಕೊಟ್ಟರೆ ಅದು ಸೂಕ್ತ ಅಲ್ಲ ಮಾಡ್ಕೊಳ್ಳೋದು. ಇದು ಬೆಲ್ಟ್ ಸಂಖ್ಯೆ 3. ಪ್ರತಿಯೊಂದು ಸಲ ಏರ್ಪೋರ್ಟಿಗೆ ಬೇರೆ ಬೇರೆ ಏರ್ಪೋರ್ಟಿಂದ ಬೇರೆ ಬೇರೆ ಬೆಲ್ಟಿಗೆ ಬರುತ್ತೆ. ನಮ್ಗೆ ಹೇಳಿ ಕಳ್ಸೋರೆ ನಮ್ಮ 3ನೇ ಬೆಲ್ಟಿಗೆ ಬರುತ್ತೆ ಅಂತ. ಬಂದಿಲ್ಲ, ಬಹುಶಃ ನಂದು ಇಲ್ಲಿ ಬರೋಲ್ಲ ಅನ್ಸುತ್ತೆ, ಯಾಕಂದರೆ ಇದು ಚಿಕ್ಕದಿದೆಯಲ್ವ, ನಂದು ಹಂಗಾಗಿ ಇಲ್ಲಿ ಬರೋಲ್ಲ. ಅಲ್ಲಿ ಸೈಕಲಲ್ಲಿ ಎತ್ತಿಟ್ಟವ್ರಲ್ಲ ನೋಡಿ, ಇಲ್ಲಿದೆ ಒಂದು ನಮ್ಮ ಲಗೇಜು. ಹೆಂಗೆ ಎತ್ಕೊಳ್ಳೋದು ಇದನ್ನ? ಆವಾಗಲೇ ಎತ್ತಿ ಇಳಿಸಿ ಸ್ವಲ್ಪ ಡ್ಯಾಮೇಜ್ ಮಾಡೋರಪ್ಪ, ಹುಷಾರಾಗಿ ಇಟ್ಕೋಬೇಕು. ನಾವು ಏನನ್ನು ಕಸ್ಟಮಲ್ಲಿ ಡಿಕ್ಲೇರ್ ಮಾಡದೇ ಇರೋಂತಹ ಪರಿಸ್ಥಿತಿಲಿದ್ದರೆ ಇಲ್ಲಿ ಹೋಗ್ಬೋದು. ಅಂದರೆ ಏನು ಡಿಕ್ಲೇರ್ ಅಂದರೆ, ಈಗ ತುಂಬ ಜನ ಗೋಲ್ಡ್ಗಳೆಲ್ಲ ಎತ್ಕೊಂಡ್ಬಂದಿರ್ತಾರೆ, ಬೇರೆ ಬೇರೆ ವಸ್ತುಗಳನ್ನೆಲ್ಲ ಎತ್ಕೊಂಡ್ಬಂದಿರ್ತಾರೆ. ಅವರು ಮಾತ್ರ ಅಲ್ಲಿ ಹೋಗ್ಬೇಕು ಪಕ್ಕದ ಇದರಲ್ಲಿ. ಏನೂ ಇಲ್ಲ ನಮ್ಮ ಹತ್ರ ಡಿಕ್ಲೇರ್ ಮಾಡೋಕ್ಕೆ, ನಾವು ನಾರ್ಮಲ್ಲು ಸೀದಾ ಸಾದಾ ಬಂದಿದ್ದೀವಿ ಅಂದರೆ ನಾವು ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಮೂವ್ ಆಗ್ಬೋದು. ಇವಾಗ ನಮ್ಮ ಮುಂದೆ ಇರುವಂತಹ ಕೆಲಸ ಏನು ಅಂದರೆ, ಒಂದು ಮನಿ ಎಕ್ಸ್ಚೇಂಜು, 2ನೇದು ಸಿಮ್ ಕಾರ್ಡ್ ತೊಗೋಬೇಕು. ಇದೆರಡನ್ನೂ ತಗೊಂಡ್ಮೇಲೆ ಹೋಗ್ಬೋದು. ಮನಿ ಎಕ್ಸ್ಚೇಂಜ್ ನೋ ಕಮಿಷನ್ ಅಂತ ಹಾಕೋರೆ. ನೋಡೋಣ ಎಷ್ಟು ಪರ್ಸೆಂಟ್ ಏನು ರೇಟ್ ಕೊಡ್ತಾರೆ ಅಂತ ಫಸ್ಟ್ ಕೇಳೋಣ. ಹೌ ಮಚ್ ಫಾರ್ INR? 3.18. ಗುರು, ದೊಡ್ಡ ಲಾಸ್ ಇಲ್ಲಿ ತಗೊಂಡ್ರೆ. ನಾವು ಹೊರಗಡೆ ತಗೊಂಡ್ರೆ ನನಗೆ 3.55 ಕೊಡ್ತೀನಿ ಅಂತ ಹೇಳಿದ್ದಾರೆ. 3.55. ಇಲ್ಲಿ ಬರೀ ₹3.18 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಎಷ್ಟು ಲಾಸ್ ಆಗುತ್ತೆ ನೋಡ್ತೀನಿ. ಇಲ್ಲಿ ಇನ್ನೊಂದು ಬ್ಯಾಂಕ್ ಇದೆ, ಕಮರ್ಷಿಯಲ್ ಬ್ಯಾಂಕ್ ಅಂತ. ಕಮರ್ಷಿಯಲ್ ಬ್ಯಾಂಕಲ್ಲಿ ಕೇಳೋಣ. ಇದು ಪೀಪಲ್ಸ್ ಬ್ಯಾಂಕು. ಇಲ್ಲಿ ₹3.18 ಅಂತ ಹೇಳಿದ್ರು. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಇದೆ, ಇವ್ರ ಹತ್ರ ಕೇಳೋಣ ಎಷ್ಟು ಅಂತ. ಬ್ರೋ, ಹೌ ಮಚ್ ಫಾರ್ INR? INR we don't do, sir. ಓಕೆ, INR ನೋ. INR ಒಬ್ಬರೇ ಮಾಡೋದು, ಅದರಲ್ಲೂ ₹3.18. ಇದು ಬ್ಯಾಂಕ್ ಆಫ್ ಸೈಲಾನ್ ಅಂತ. ಇವ್ರು ಎಷ್ಟು ಕೇಳ್ತಾರೆ ನೋಡೋಣ. ನಾನು 2014ರಲ್ಲಿ ಸಿಮ್ ಕಾರ್ಡ್ನ ಮಾಡ್ತಿದ್ದೆ. ಅವಾಗೆಲ್ಲ ಅಳಿದು ಹೋದಂತಹ ಹೆಸರುಗಳು ಅಂದರೆ, ಅವಾಗ ತಾನೇ ಕಣ್ಮರೆ ಆಗಿದ್ದಂಥ ಹೆಸರುಗಳು ಅಂದರೆ ಈ ಹಚ್ಚು ಇಂಡಿಯಾದಲ್ಲಿ ಇತ್ತು ಅವಾಗ. ಇವಾಗಿಲ್ಲ ಇಂಡಿಯಾದಲ್ಲಿ. ನಾವು ಆಕ್ಚುಲಿ ತಗೊಳಕ್ ಹೋಗ್ತಾ ಇರೋದು ಡೈಲಾಗ್ ಅನ್ನೋ ಒಂದು ಸಿಮ್ ಕಾರ್ಡ್ನ. ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನನಗೆ ಇಲ್ಲಿ ಆಲ್ರೆಡಿ ನಾನು ಬೇರೆ ಬೇರೆ ಪ್ಲಾನ್ಗಳೆಲ್ಲ ಮಾಡ್ಕೊಂಡಿದ್ದೀನಿ. ಆ ಪ್ಲಾನ್ಗಳ ಪ್ರಕಾರ ಎಲ್ಲ ಎಕ್ಸಿಕ್ಯೂಟ್ ಮಾಡೋಣ ಅಂತ. ಇಲ್ಲಿ ಎಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್, ಚೈನ್ಸ್ ಇರುತ್ತಲ್ಲ. ಉದಾಹರಣೆ ನೋಡಿ, ತಾಜ್, ಇದು ಇಂಡಿಯಾದಲ್ವಾ. ತಾಜ್ ಹೋಟೆಲ್ಸ್ ಅವರು ಇಲ್ಲೂ ಇದ್ದಾರೆ. ಅವ್ದು ಬಿಟ್ರೆ ಶಾಂಗ್ರಿಲಾ ಇದ್ದಾರೆ, ಇವರೆಲ್ಲ ಇಂಡಿಯಾದಲ್ಲೂ ಇದ್ದಾರೆ. ಸೊ ಇವರು ಇಲ್ಲಿ ಟೂರ್ಗಳನ್ನ ಆಫರ್ ಮಾಡ್ತಾರೆ, ಪ್ರೀಮಿಯಂ ಟೂರ್. ಇವಾಗ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಟೂರ್ ಬರ್ತಾರೆ ನೋಡ್ರಿ, ಅವ್ರಿಗೆ ಇವರಲ್ಲ. ಅವ್ರ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇರ್ತಾರೆ. ಅದನ್ನ ಏನಾದ್ರು ಮಾಡಿ ಅದರಿಂದ ತಪ್ಪಿಸ್ಕೋಬೇಕು ಅಥವಾ ಜಾಸ್ತಿ ಖರ್ಚು ತೋರಿಸ್ಬೇಕು ಅಂತ ಇರೋರಿಗೆ ಅಷ್ಟೇ ಇದು. ಅದನ್ನ ಬಿಟ್ರೆ ನಾರ್ಮಲಿ ಸಾಮಾನ್ಯ ಬಡವ್ರಿಗೆಲ್ಲ ಪಾಸ್ಪೋರ್ಟ್. ಬಟ್ ಔಟ್ಸೈಡ್ we are getting good rates. Why these banks are offering less rates? Because we go in with central bank rates, sir. Okay, you speak very nicely, man. Sir, you speak very nicely. Okay, thank you. Thank you, sir. Thank you so much. ನಮಗೆ ಇವಾಗ 10,294. ಓಕೆ, 10,494 ಕೊಟ್ಟವ್ರೆ. again 10,500. Thank you so much. ಓಕೆ, ಶ್ರೀಲಂಕಾದ ₹1,000, ಶ್ರೀಲಂಕಾದ ₹500, ಶ್ರೀಲಂಕಾದ ₹100, 10,500 ಕೊಟ್ಟವ್ರೆ. ಇವಾಗ ನಾವು ಸಿಮ್ ಕಾರ್ಡ್ ತೊಗೊಳಕ್ಕೆ ಬಂದಿದ್ವಲ್ಲ, ಇವಾಗ ಗೋಯಿಂಗ್ ಟು ಗಿವ್ 1,800, ರೈಟ್? ಸೊ ಇದರಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, IMO ಫ್ರೀ ಇರುತ್ತೆ. ಬ್ರೋ, ದಿಸ್ ಆಲ್ಸೋ ಫ್ರೀ? That has to be utilized from the 12 GB. Okay. So we can browse normally browser, right? Yeah. Okay. You can browse. But it's not unlimited, so that's the only thing. Okay. It's not free like... For YouTube, it's unlimited. It's unlimited. Unlimited. 100% sure. Don't worry. It's the same thing. Okay. Do you need passport or you simply? I need the passport. Okay. ವಿಯೆಟ್ನಾಂ, ಕಂಬೋಡಿಯಾ ದೇಶಗಳಲ್ಲೆಲ್ಲ ನಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ, ಏನಿಲ್ಲ. ಡೈರೆಕ್ಟಾಗಿ ಇಸ್ಕೊತಾ ಇದ್ರು. ಡೈರೆಕ್ಟಾಗಿ ಸಿಮ್ ಕಾರ್ಡ್ ಕೊಡ್ತಾ ಇದ್ರು. ಅಲ್ಲೇ ಇಲ್ಲಿ passport compulsory answer. That's why I'm doing YouTube videos, man. Bro, you call me bro. Okay, we are bros, not sir. Okay. No worries. So 1,800 ಅನ್ಲಿಮಿಟೆಡ್ಗೆ ಟೆಲಿಗ್ರಾಮ್ದು ಹಾಕೋರೆ. ಲಾಸ್ಟ್ ಮಂತ್ ಇಂದ ಏನೋ ತೆಗ್ದವ್ರಂತೆ ಟೆಲಿಗ್ರಾಮ್ನ. ಅದು ಅನ್ಲಿಮಿಟೆಡ್ ಇದ್ರೆ ಚೆನ್ನಾಗಿತ್ತು ಅತ್ಲಾಗ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಶ್ರೀಲಂಕಾ ದೇಶದ ಸ್ಥಳೀಯ ಜನರ ಉಡುಪು. ಸಖತ್ತಾಗಿದೆ ಗುರು. ನೋಡ್ರಿ, ಗಂಡು ಮಕ್ಳು ಥರನೇ ಅನ್ನಿಸ್ತಲ್ಲ, ವಿಶೇಷವಾಗಿ ಕಾಣಿಸ್ತಿದ್ದಾರೆ ಇವರು. ನೋಡಿ ಬ್ರದರ್, ನೇಮ್
Harsha. Tamil தெரியுமா? Okay, Sinhala, Singhala, Harsha. Okay, nice bro. So, இல்லை இவங்க கல்ச்சரோட பேர் என்ன கல்ச்சர் பேர்? இது உடுராட்ட. ஆ உடுராட்டா. ಉಡುರಾಟ ಕ್ಯಾಂಡಿಯನ್ ಡ್ಯಾನ್ಸ್. ಓಕೆ, ಇಲ್ಲಿ ಕ್ಯಾಂಡಿ ಅಂತ ಒಂದು ಪ್ರದೇಶ ಇದೆ, ಆ ಪ್ರದೇಶದ ಸ್ಥಳೀಯ ಡ್ಯಾನ್ಸ್ ಅಂತೆ. ಸಖತ್ತಾಗಿದೆ ನೋಡಿ. ಸೂಪರ್ ಬ್ರೋ, ಯು ಆರ್ ಲುಕಿಂಗ್ ಲೈಕ್ ಎಕ್ಸಾಕ್ಟ್ಲಿ ರಾವಣ, ಬಿಗ್ ಮ್ಯಾನ್. ಐ ಆಮ್ ಫ್ಯಾನ್ ಆಫ್ ರಾವಣ. ಸೀರಿಯಸ್ಲಿ ಐ ಆಮ್ ಫ್ಯಾನ್. ಐ ವರ್ಷಿಪ್ ಶಿವ, ಐ ಫ್ಯಾನ್ ಆಫ್ ರಾವಣ. ಒಂದು ಇವೆಂಟ್ ಇಷ್ಟೊಂದು ಕೊಟ್ಟಿರ್ತಾರೆ, ಕರೆಸ್ಬಿಟ್ಟು ಅಲ್ಲಿ ಗೆಸ್ಟ್ಗಳನ್ನ, ಈಗ ತುಂಬ ಹೇಳ್ದಲ್ಲ ಲಕ್ಸುರಿಯಸ್ ಟೂರ್ಗಳು ಮಾಡ್ತಾರಲ್ಲ, ಅವ್ರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಇವ್ರನ್ನ ಕರೆಸಿರ್ತಾರೆ. ಬ್ರೋ ಯು ಫೋಲ್ಡ್ ಯುವರ್ ಸೀಟ್ ಬ್ರೋ, ಫೋಲ್ಡ್ ಯುವರ್ ಸೀಟ್, ದಟ್ಸ್ ಇಟ್. ರಿಕ್ಕಿ ಎಲ್ಲ ವಾಟರ್ ಫಾಲ್ಸ್, ರಿಕ್ಕಿ ಎಲ್ಲ ವಾಟರ್ ಫಾಲ್ಸ್. ಅಣ್ಣನ ಹತ್ರ ಡೀಲ್ ಮಾಡಿದ್ವಿ. ಬ್ರೋ ಗುಡ್ ನೇಮ್? My name is Bandar. ಬಾಂಡಾರ್. Your good name? ಸುದರ್ಶನ್. Sudarshan. Okay. ಎಲ್ಲ ಇದೆಯಂತಪ್ಪ ಅವ್ರ ಗಾಡಿ. ಎಲ್ಲಿದೆ? Bye. Okay. ಡೀಲಾ? ಓಕೆ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ನನಗೆ 70 ಕಿಲೋಮೀಟರ್ ಕರ್ಕೊಂಡು ಹೋಗಿ 9,000 ಕೊಟ್ಟಿನಿ. 9,000. ಓಕೆ, 9,000. 9,000 ಇருக்கு. ಯಾರು ಗಿಡ, ಯಾರು ಓನರ್? ಓಕೆ, ನಮ್ಮ ಅಣ್ಣನ ಗಾಡಿನಲ್ಲಿ ಹೋಯ್ತಾ ಇರೋದು. ಹಾಂ, ರೆಕಾರ್ಡಿಂಗ ಕರ್ಕೊಂಡು ಹೋಗ್ತಾರೋ ಕಾಗಿರೋ ಗೊತ್ತಾಯ್ತಾರೋ. 9,000 ಕೈ ಕೊಟ್ಟು ರೊಕ್ಕನ ನೋಡೋಣ ಏನು ಮಾಡ್ತಾರೆ ಅಂತ. ಇವರಲ್ಲ, ಇವರೇ ಕಿಂಗು, ಫುಲ್ ಇಲ್ಲಿ ಲೋಕಲ್ ಲೀಡರು. Locally. ಈ ದೇಶದಲ್ಲೂ ನಮ್ಮ ದೇಶದ ಥರನೇ ಎಡಗಡೆ ಬಲಗಡೆಗೆ ಡ್ರೈವಿಂಗು, ಎಡಗಡೆ ಕೂತ್ಕೊಳ್ಳೋದು. ಅರ್ಜೆಂಟಾಗಿ ಸುಸ್ಸು ಮಾಡಬೇಕು. ಬ್ರೋ ಲೊಕೇಶನ್? ಯು ಡೋಂಟ್ ನೋ ಲೊಕೇಶನ್? No. ಟೇಕ್ ಲೊಕೇಶನ್. Okay. ರಿಕ್ಕಿ ಎಲ್ಲ? Ricky illa Cascade. ಹೌ ಮಚ್ ದೇ ಪೇಡ್? Where do you want to go? Yeah. It is near to the Gampa. I'll just... Wait. I will. Bro, how much they paid to you? Tell me bro, no issues. Huh? Tell me. They paid me 6,000. 6,000? Bro, I paid 9,000 bro. How many kilometers there? 69. 69. Yeah. Bro, I'm feeling sad bro. I lost 1,000 rupees for them. Where you are actually? How I contact you? Okay. I'll give my number. Next time I put your number. Yeah. In Okay, you can count, huh? count, yeah. Hey, it's okay bro, I trust you. I asked for 7,000, but they don't give.